ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VR Farmers One. ಇಂದ ನೋಡಕತ್ತಿರಲ್ಲ, ಇದೆಲ್ಲ ಬೆಳಕು ಕಾಣೋದು, ಮಳೆ ಬರಕತ್ತದ. ತೋರಿಸಿ ನೀವು ನೋಡ್ರಿ ಯಾವ ಥರ ಬರಕತ್ತಂತ. ನೋಡ್ರಿ ಇದೆಲ್ಲ ಬೆಳಕು ಕಾಣೋದು ಮಳೆನೇ, ಅಂದ್ರೆ ಅಂಥ ಪರಿ ಫಾಸ್ಟ್ನೇ ವಜ್ಜೇನಿಲ್ಲ, ಬರಕತ್ತದ ಸದ್ಯಕ್ಕೆ. ಇಲ್ಲೇ ಬೋರ್ ನಿನ್ನೆ ನೈಟ್ ಫುಲ್ಲೆಲ್ಲ ಚಾಲು ಮಾಡಿದ್ಮೇಲೆ ಇದು ಇವೆಲ್ಲ ಕಂಪ್ಲೀಟ್ ಆಗಿತ್ತು. ಅದಕ್ಕೆಲ್ಲ ಬೋರ್ ಬಂದ್ ಮಡಗಿಸಿ ಆ ಹೊಲಕ್ಕೆ ನೀರು ಹಚ್ಬೇಕಂತ ಬಂದಿದ್ದೆ. ಅಷ್ಟೊತ್ತರಲ್ಲಿ ಮಳೆ ಬರಕತ್ತದ. ನಿನ್ನೆ ಸಾಯಂಕಾಲ ಸ್ವಲ್ಪ ಬಂದದ, ಅಂಥ ಪರಿ ಫಾಸ್ಟ್ ಇಲ್ಲ. ಈ ಸದ್ಯಕ್ಕೆ ನೋಡಿದ್ರೆ ನಿನ್ನೆಗಿಂತ ಸ್ವಲ್ಪ ಭಾಳ ಫಾಸ್ಟ್ ಅದ. ಇನ್ನು ಇದ್ರಂಗೆ ಇನ್ನೂ ಒಂದು ಅರ್ಧ ತಾಸು ಬಂದ್ರೆ ಮತ್ತು 1 ವಾರ 2 ವಾರ ನೀರು ಬಿಡೋದು ತಪ್ತದ. ಯಾಕಂದ್ರೆ ನಮ್ಮ ಮೋಟ್ರ್ ಸುಟ್ಟಿತ್ತು, ಕ್ಯಾನಲ್ದು. ಅದು ಸುಟ್ಟದಕ್ಕೆ ಮೋಟ್ರ್ ರೆಡಿ ಮಾಡೋಕೆ ಕಳಿಸಿವಿ. 2 ದಿನ ಆಯಿತು. 2 ದಿನದೊಳಗೆ ಮಳೆ ಬಂತಿಲ್ಲ. ಅಂದ್ರೆ ಇವತ್ತು ಮಳೆ ಬರ್ಲಿಕ್ಕೆ ಪಕ್ಕ ನೀರು ಹಚ್ಬೇಕಿತ್ತು. ಈ ಹೊಲಕ್ಕೆ ನೀರು ಹಚ್ಚದ ಫುಲ್ ಹಸಿ ಆಗಿದೆ ಹೊಲ. ಈ ಹೊಲಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಳೆ ಕಮ್ಮಿನೇ ಬರಬೇಕು. ಆದರೂ ಇರ್ಲಕ್ಕ, ಇದೊಂದು ಹೊಲದ ಸಲಗೆ ಏನಾಗಲ್ಲ, ನಮ್ಮ ನೆಲಕ್ಕೆ ನಡೀತದ. ಅಷ್ಟು ವಜ್ಜಿ ಬಂದ್ರೆ ತಾಳ್ಸಿ ಅಂತ ನಮ್ಮ ನೆಲಗಳು ಏನಾಗೋದಿಲ್ಲ. ಸದ್ಯಕ್ಕೆ ಈಗ ಮಳೆ ಬರಕತ್ತದ. ಇನ್ನು 1 ವಾರ ಎಲ್ಲ 2 ವಾರ ನೀರು ಬಿಡೋದು ತಪ್ಪಿತ್ತು. ಮಳೆ ಬರುತ್ತಂತಲೇ 1 ವಾರ 2 ವಾರ ವೇಟ್ ಮಾಡಿದ್ವಿ ನಾವು. ವೇಟ್ ಮಾಡಿದ್ಗಳೇ ಈ ಹೊಲಕ್ಕೆ ಬೋರ್ ಹಚ್ಚಿದ್ವಿ. ಇದು ಬೋರ್ ಹಚ್ಚಿ ಮೋಟ್ರ್ ಚಾಲು ಮಾಡೋಕೆ ಹೋದ್ರೆ ಮೋಟ್ರ್ ಸುಟ್ಟೋಗಿತ್ತು. ಅದ್ರ ಸಲಗೆ ಇಷ್ಟು ದಿನ ಆಯಿತು. ಇಷ್ಟು ದಿನ ಕಾದದಕ್ಕೆ ಲಾಸ್ಟಿಗೆ ರಿಸಲ್ಟ್ ಸಿಕ್ಕಂಗೆ ಆಯಿತು. ಮಳೆ ಬರೋಕತ್ತದ ಈಗ ಸದ್ಯಕ್ಕೆ. ಬೋರ್ ಅಂತ ಬಂದ್ ಮಾಡಿ ಆಟೋಮೆಟಿಕ್ ಹಂಗೆ ಇತ್ತು. ರಾತ್ರಿ ಬೆಳಗ್ಗೆ ಬಂದಿತ್ತಲ್ಲ, ಚಾಲು ಇತ್ತು. ಬಂದ್ ಮಾಡಿ ಆಟೋಮೆಟಿಕ್ ಬಂದ್ ಮಾಡಿ ಸೀದಾ ಇದೇ ಮಳೆಗೆ ತೋಸಿ ಅಂತ ಮನೆಗೆ ಹೋಗಮ್ಮ ಬರ್ರಿ. ಇದೇ ಮಳೆ 2-3 ದಿನ ಎದಕ್ಕೆ ಅಂದ್ರೆ 1 ವಾರ 2 ವಾರ ಎದಕ್ಕೆ ವೇಟ್ ಮಾಡಿದ್ವಪ್ಪ ಅಂದ್ರೆ ಮಳೆ ಸಲಗ ಅಕಸ್ಮಾತ್ ನೀರು ಅದ ಬಿಡ ಜಲ್ದಿ ಮಳೆ ಹೋಗೋದಂತ ನೀರು ಬಿಟ್ಟಿದ್ವಿ ಅಂದ್ರೆ ಏನೋ ಸ್ವಲ್ಪ ಎತ್ತರ ಬೆಳೀತಿತ್ತು ಹೋಗ್ರಿ. ಅದ್ರ ಸಲಗೆ ನಮಗೆ ಇಷ್ಟೇ ಸಾಕು. ಇನ್ನು ಎತ್ತರ ಬಳಸೋದು ನಮಗೇನು ಇಷ್ಟ ಇಲ್ಲ. ಎತ್ತರ ಬಳಸೋದು ಅವಶ್ಯಕತೆ ಇದ್ದಿಲ್ಲ ನಮ್ಗೆ. ಅದ್ರ ಸಲಗೆ ಮಳೆ ಬರಲ್ಲ ಅಂತಲೇ ಕಾಯಕತ್ತಿದ್ವಿ ಲಾಸ್ಟಿಗೆ. ಅಂದರೆ ಇದೊಂದಲ್ಲ, ಇಲ್ಲಿ ಕಾಣಿಸ್ತಲ್ಲ, ಇದೊಂದೆಲ್ಲ ಕಂಪ್ಲೀಟಾಗಿ ತೊಯ್ತೈತೆ ನೋಡ್ರಿ. ಇಲ್ಲಿ ಯಾವ ಪೈಪ್ ಲಾಸ್ಟ್ ಪೈಪು ಎಲ್ಲ ತೊಯ್ದದಕ್ಕೆ ಹಿಂಗೆ ಮುಚ್ಚಕೊಂಡು ಬರ್ತದೆ ನೋಡ್ರಿ. ಇಲ್ಲಿ ಕಾಣ್ತಲ್ಲ, ಒಂದ್ರ ಮ್ಯಾಗ ಒಂದು ಬಿದ್ದದ. ಈ ಕಡೆ ನಿನ್ನೆ ಮೊನ್ನೆ ತೊಯ್ದ್ವಿ. ಇವೆಲ್ಲ ಕ್ಲಿಯರ್ ಆಗ್ಯದ. ಅಂದ್ರೆ ಸ್ವಲ್ಪ ಬಾಗಿದಂಗೆ ಕಾಣ್ಬೋದು ನೀವು ನೋಡ್ರಿ. ಇದು ಸ್ವಲ್ಪ ಹೂವೆಲ್ಲ ಬಾಗಿದಂಗೆ ಕಾಣ್ತದೆ. ಅಂದ್ರೆ ಒಂದ್ರ ಮ್ಯಾಗ ಒಂದು ಬಿದ್ದು, ಒಂದ್ರ ಗಿಡದ ಮ್ಯಾಗ ಒಂದು. ಈ ಸೈಡ್ ನನಗೆ ಯಾಕಂದ್ರೆ ನೀರದು ಹಚ್ಚಿದ್ವಲ್ಲ, ನೀರಿಗೆ ಹಸಿಗೆ ಅಂದ್ರೆ ಸ್ಪ್ರಿಂಕ್ಲರ್ ನೀರು, ಅರೆ ನೀರು ಬಿಟ್ಟಿದ್ರೆ ಗಿಡ ನಿಂತಿರ್ತದೆ. ಸ್ಪ್ರಿಂಕ್ಲರ್ ನೀರಿಗೆ ಸುತ್ತ ಹೊಡಿತದಲ್ಲ, ಅದು ನೀರಿನ ಪ್ರೆಷರ್ಗೆ ಗಿಡಕ್ಕೆ ಬಡ್ದು ಮಣಿತದ. ಅದ್ರ ಸಲುವಾಗಿ ಆ ಥರ ಆಗಿತ್ತು. ಬರೀ ನೀರು ಬಿಟ್ಟವಲ್ಲ ಅಂತ ಹಸಿ ಕಾಣುತ್ತೆ. ಈ ಸದ್ಯಕ್ಕೆ ಈಟೆ ಮಳೆಗೆ ನೀರು ನಿಂದ್ರಕತ್ತವ. ಯಾಕಂದ್ರೆ ಮೊದಲು ಈಟು ಹಸಿ ಇತ್ತು. ಅದೇ ಹಸಿಗೆ ಮತ್ತು ಮಳೆ ಹಸಿ ಬಂದ್ರೆ ಈ ಥರ ಕಾಣಕತ್ತದ. ಮಳೆ ನಡೆಯುತ್ತೆ. ಇವತ್ತು ಬೆಳಗ್ಗೆನೇ, ಸಾಯಂಕಾಲ ಎಲ್ಲ ಬೆಳಗ್ಗೆನೇ ಚಾಲು ಮಾಡ್ಕೊಂಡ ಮಳೆ. ಇಲ್ಲಿ ಸೂರ್ಯ ಹೊಂಡ್ರಾಕತ್ತಾನ. ಇವೆಲ್ಲ ನೀರು ಬಿಡ್ಲಾರ್ದ ಹೊಲಗಳು ಅಲ್ಲೇದು ಇಲ್ಲಿ ತನ. ಇವಕ್ರದಾಗ ಯಾವ ಥರ ಹಸಿ ಆಗ್ಯದಂತ ತೋರಿಸ್ತೀನಿ ನೋಡ್ರಿ. ಹಂಗೆ ನೀವು ಇವಕ್ರದಾಗೂ ಸರಿಯಾಗಿ ಆಗ್ಯದ ಅಂತ ಬರೀ ಹಸಿ ಆಗ್ಯದ ಅಂತಲೂ ಹೇಳೋದಿಲ್ಲ, ಪೂರ ಹಸಿ ಆಗಿಲ್ಲ ಅಂತಲೇ ಏನು ಹೇಳೋದಿಲ್ಲ. ಲೆಕ್ಕ ಬಿದ್ದರೆ ಇವತ್ತೆಲ್ಲ ನಾಳೆ ಬಿಡ್ಬೋದು. ಆಮ್ಯಾಗೆ ಇನ್ನೊಂದೆರಡು ದಿನ ಮತ್ತೆ ಮಳೆ ಬಂದ್ರಪಾಡ ಬರ್ಲಿಕ್ಕೆ ನೀರು ಹಚ್ಬೇಕು ನೋಡ್ರಿ. ಇದು ತೋಡಿದ್ದದು, ಇದು ಒಣ ಮಣ್ಣು, ಇದೆಲ್ಲ ಹಸಿದು. ಅಂದ್ರೆ ಒಂದೆರಡು ಇಂಚು ಅಷ್ಟೇ ಮಣ್ಣು ತೊಯ್ದು. ಅದ್ರ ಒಳಗೆ ಏನು ತೊಯ್ದಿಲ್ಲ. ನೋಡೋಣ, ಇನ್ನೂ 1-2 ದಿನ ವೇಟ್ ಮಾಡ್ತೀವಿ. ಮಳೆದ ಬಾಲಕ್ಕೆ ಪಕ್ಕ ಈ ಸರಿ ನೀರು ಹಚ್ಚಿರ್ತೀವಿ. ನೀರು ಹಚ್ಚಿದಾಗ ತೋರಿಸ್ತೀವಿ, ನೋಡಾಕತ್ರಿ.